ಎವ್ರಿವನ್, ವೆಲ್ಕಮ್ ಟು ಸಿರಿಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ನಾನು ಕಳೆದ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನನ್ನ ಒಂದು ಈ ಪ್ರೆಗ್ನೆನ್ಸಿ ಜರ್ನಿಲಲ್ಲಾಗಿರ್ಬೋದು ಅಥವಾ ಇವನ್ ಆಫ್ಟರ್ ಡೆಲಿವರಿ ಆಗಿರ್ಬೋದು, ಆ ಒಂದು ಕಷ್ಟದ ಸಮಯದಲ್ಲಿ ನನ್ನ ಜೊತೆ ಯಾರೆಲ್ಲ ಇದ್ದರು, ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಅವ್ರಿಗೆ ಈ ವಿಡಿಯೋ ಮೂಲಕ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳೋದು ಅಂದರೆ ನನ್ನ ಹಸ್ಬೆಂಡ್ಗೆ ಹಾಗೆ ನಮ್ಮ ಅಮ್ಮನಿಗೆ. ಸೊ ಇವರಿಬ್ಬರು ಒಂಥರ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಸೊ ಎಷ್ಟು ಸ್ಟ್ರೆಂತಾಗಿ ಇದ್ದರು ಅಂದರೆ ಪ್ರತಿಯೊಂದು ಜರ್ನಿನಲ್ಲಿ ಕೂಡ ಆಗಿರ್ಬೋದು, ಅಂದರೆ ಹೋಲ್ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಾಗಿರ್ಬೋದು ಅಥವಾ ಡೆಲಿವರಿ ಟೈಮಲ್ಲಾಗಿರ್ಬೋದು, ಹಾಸ್ಪಿಟಲಲ್ಲಾಗಿರ್ಬೋದು ಅಥವಾ ಮನೆಗೆ ಬಂದ ಮೇಲೆ ಆಗಿರ್ಬೋದು, ಇವರಿಬ್ಬರು ನನಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು, ನಮ್ಮ ಅಮ್ಮ ಹಾಗೆ ನನ್ನ ಹಸ್ಬೆಂಡು. ಆ್ಯಂಡ್ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗ ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬ ಕೇರ್ ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ಸ್ 3 ಜನ ಅಂತ, ಸೌಮ್ಯ, ಕವಿತಾ ಆ್ಯಂಡ್ ಹೇಮಾ ಅಂತ. ಸೊ 3 ಜನ ಕೂಡ ಬೆಸ್ಟ್ ಫ್ರೆಂಡ್. ಸೊ ಇದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಆದಂತಹ ಕವಿತಾ, ಅವ್ರಿಗಿನ್ನ ಮದುವೆ ಆಗಿರಲಿಲ್ಲ, ಆದರೂ ಕೂಡ ಎಷ್ಟು ಫಾರ್ಮಾಲಿಟೀಸ್ ಆಗಿ ಬಂದು ನನಗೆ ಟ್ರೀಟ್ ಮಾಡಿದ್ರು ಅಂದರೆ, ಫಸ್ಟ್ ಡೇ ನಾನು ಕ್ಯಾರಿ ಆವಾಗ ನನ್ನ ಮನೆಗೆ ಬಂದಳು. ಸೊ ಅವ್ರಿಗೆ ನಾನು ಹಾಗೆ ಕರೆಯೋದು, ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ, ಫೋಟೋ ಕೂಡ ಹಾಕಿರ್ತೀನಿ. ಸೊ ಬರ್ತಾ ಏನೇನು ತೊಗೊಂಬಂದಿದ್ರು ಅಂದರೆ ಚಟ್ನಿ ಪುಡಿ, 3 ಥರ ಚಟ್ನಿ ಪುಡಿ, ಮತ್ತು ಸ್ವೀಟ್ಸು, ಮನೆಯಿಂದ ಚಿತ್ರಾನ್ನ ಮಾಡಿಕೊಂಡು, ಮತ್ತು ರೊಟ್ಟಿ, ಅದೇನೋ ಒಂದು ಸೊಪ್ಪು ಪಲ್ಯ ಎಲ್ಲ, ಬೋಂಡ ಎಲ್ಲ ಮಾಡ್ಕೊಂಡು ಬಂದು ನನಗೆ ಒಂದು ತಟ್ಟೆನಲ್ಲಿ ಹಾಕ್ಕೊಟ್ಟು ಊಟ ಮಾಡಿಸಿ, ಆ್ಯಂಡ್ ನನಗೆ ಅಂತ ಒಂದು ಡ್ರೆಸ್ನ ತೊಗೊಂಡು ಬಂದಿದ್ರು. ಸೊ ಆ್ಯಕ್ಚುಲಿ ಮರ್ತೋದೆ, ನಾನು ಅದನ್ನೇ ಹಾಕ್ಕೊಡ್ಬೇಕಾಗಿತ್ತು, ಇವಾಗ ವಿಡಿಯೋ ಮಾಡುವಾಗ ನೆನಪಾಯಿತು. ಸೊ ನನಗೆ ಅಂತ ಒಂದು ಡ್ರೆಸ್ ತೊಗೊಂಡು ಬಂದು ಕೊಟ್ಟು, ನನಗೆ ಮನೆಗೆ ಬಂದು ಡ್ರೆಸ್ ಕೊಟ್ಟು ಊಟ ಎಲ್ಲ ಮಾಡಿಸಿ ನನ್ನನ್ನು ನೋಡಿಕೊಂಡು ಮಾತಾಡಿಸಿ ಹೋದರು, ಅದೊಂದು. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಸೌಮ್ಯ, ಅವ್ರು ಕೂಡ ಅಷ್ಟೇ, ಅಂದರೆ ಅವ್ರಿಗೂ ಕೂಡ ಚಿಕ್ಕ ಮಗು ಇತ್ತು ಆವಾಗ, ಹಾಗಾಗಿ ಆವಾಗ ಬರೋಕ್ಕಾಗ್ತಾ ಇರಲಿಲ್ಲ. ಮನೆಗೂ ಕೂಡ ಕರೆದ್ಲು, ಬಟ್ ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಫೈನಲ್ಲಾಗಿ ನಮ್ಮ ಸೀಮಂತಕ್ಕೆ ಬಂದಿದ್ದರು ನನ್ನ ಬೆಸ್ಟ್ ಫ್ರೆಂಡ್ ಸೌಮ್ಯ ಮತ್ತು ಹೇಮಾ, ಇಬ್ಬರು ಕೂಡ ನನ್ನ ಸೀಮಂತಕ್ಕೆ ಬಂದಿದ್ದರು. ಸೊ ಸೀಮಂತದಲ್ಲಿ ತುಂಬ ಜನ ಬಂದು ನನಗೆ ಸಪೋರ್ಟ್ ಮಾಡಿದ್ರು ಅಥವಾ ಆಶೀರ್ವಾದ ಮಾಡಿದ್ರು ಅಂತ ಹೇಳ್ಬೋದು. ಅವರೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಅಥವಾ ಸೆಕೆಂಡ್ ಡೆಲಿವರಿನಲ್ಲಿ ಅಂತ ಹೇಳ್ಬೋದು. ನನ್ನ ಸೆಕೆಂಡ್ ಡೆಲಿವರಿನಲ್ಲಿ ಸೊ ನನಗೆ ಸಿರಿ ಬೇರೆ ಇದ್ದಾಳೆ. ಸೊ ಇವಾಗ ನನ್ನನ್ನು ನಾನು ನೋಡ್ಕೊಳ್ಳೋದಲ್ಲದೆ ಸಿರಿನ ಕೂಡ ನೋಡ್ಕೊಳ್ಬೇಕು. ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಅಂದರೆ ನನ್ನ ಅಮ್ಮ ಮತ್ತು ನನ್ನ ಅಣ್ಣನ ವೈಫು. ನನ್ನ ಅಣ್ಣನ ವೈಫು ಕೂಡ ಸಿರಿನ ಅಷ್ಟು ಕೇರ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸೊ ಸಿರಿಯಲ್ಲಿ ಕೂಡ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು, ಅವ್ರ ಜೊತೆ ಅಟ್ಯಾಚ್ ಆದಳು. ಸೊ ಅದೊಂದರೂ ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಹೇಗೋ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ನಾನು ಅಮ್ಮನ ಮನೆಗೆ ಬಂದಾಗ ಸಿರಿ ಅವರ ಅತ್ತೆ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಸೊ ಫೈನಲಾಗಿ ನನ್ನ ಡೆಲಿವರಿ ಡೇಟ್ ಕೂಡ ಹತ್ರ ಬಂತು. ತುಂಬ ಟೆನ್ಷನ್ನು, ಸಿರಿನ ಯಾರ ಹತ್ರ ಬಿಡೋದು. ನಾನು ಡೆಲಿವರಿಗೆ ಹೋದಾಗ ಅವಳು ಕಂಪ್ಲೀಟ್ಲಿ ಡಿಪೆಂಡೆಂಟ್, ಮಮ್ಮಿ 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 ಮಮ್ಮಿ. ಅದಿನ್ನು ಆಲ್ಮೋಸ್ಟ್ ಅವಾಗ 2 ಇಯರ್ಸ್ ಬೇಬಿ, 2 ವರ್ಷದ ಮಗು ಹೆಂಗಪ್ಪ ಇರುತ್ತೆ. ಒಂದು ದಿವಸನೂ ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂದು ದಿವಸನೂ ಬಿಟ್ಟಿಲ್ಲ, ಹೇಗಪ್ಪ ಇರೋದು ಅಂತ ತುಂಬ ಟೆನ್ಷನ್ ಆಗಿತ್ತು. ಬಟ್ ಆ ಒಂದು ಟೆನ್ಷನ್ನ ನನಗೆ ಕಂಪ್ಲೀಟಾಗಿ ಹೋಗೋ ಥರ ಮಾಡಿದ್ದು ಅಂದರೆ ಅದು ನನ್ನ ಅಣ್ಣನ ವೈಫು ಅಂತ ಹೇಳ್ಬೋದು. ಯಾಕಂದರೆ ಹಾಸ್ಪಿಟಲಲ್ಲಿ ನನಗೆ ಅಲ್ಲಿ ಅಮ್ಮ ಬೇಕೇ ಬೇಕು, ಆ್ಯಂಡ್ ಹಸ್ಬೆಂಡು ಕೂಡ ಅಲ್ಲೇ ಇರಬೇಕಾಗುತ್ತೆ. ಸಿರಿ ಅವ್ರ ಅಪ್ಪ ಹತ್ರ ಕೂಡ ಇರ್ತಾಯಿದ್ಲು, ನನ್ನ ಹತ್ರ ಕೂಡ ಇರ್ತಾಳೆ. ಅದನ್ನು ಬಿಟ್ಟರೆ ಇಷ್ಟೇ, ಬೇರೆ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ ಅಥವಾ ಯಾರೂ ರೂಢಿ ಕೂಡ ಇರಲಿಲ್ಲ. ಅವ್ರ ಅತ್ತೆ ಜೊತೆ ಓಕೆ, ಆ್ಯಂಡ್ ನಮ್ಮಮ್ಮ ಜೊತೆ ಓಕೆ, ನಮ್ಮಮ್ಮ ನನ್ನ ಜೊತೆ ಇರಬೇಕು. ಸೊ ಹಸ್ಬೆಂಡ್ ಕೂಡ ಅಲ್ಲೇ ಇರಬೇಕು. ಸೊ ಸಿರಿನ ಎಲ್ಲಪ್ಪ ಬಿಡೋದು ಅನ್ನೋದೊಂದು ಟೆನ್ಷನ್. ಸೊ ಸಿರಿನ ನಾನು ಆಫ್ಕೋರ್ಸ್ ನನ್ನ ಮನೆಯಲ್ಲೇ ಬಿಡಬೇಕಾಗುತ್ತೆ. ಮನೆಯಲ್ಲಿ ಯಾರು ನೋಡ್ಕೊಳ್ಳೋದು? ಸೊ ಅಣ್ಣನ ವೈಫ್. ಸೊ ಅವತ್ತಿನ ದಿವಸ ನಮ್ಮ ಅಣ್ಣನ ವೈಫ್ ಇಲ್ಲ ಅಂತಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಕಂಪ್ಲೀಟಾಗಿ ಅವಳು ಅವ್ರ ಜೊತೆ ತುಂಬ ಮಿಂಗಲ್ಲಿದ್ದಾಳೆ. ಸೊ ನಾನು ಹಾಸ್ಪಿಟ್ಲಾಗ ಬಿಟ್ಟೋಗೋ ಒಂದು ಇನ್ಸಿಡೆನ್ಸ್ ಇದೆಯಲ್ಲ, ಅಲ್ಲೊಂದು ಫೋಟೋ ಹಾಕಿರ್ತೀನಿ. ಜಸ್ಟ್ ಅವ್ಳು ಬ್ಯಾಗ್ ಹಿಂಗೆ ಹೇಳ್ಕೊಂಬಂದಿಟ್ಟೋದು. ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಅದು ಹಾಸ್ಪಿಟಲ್ಗೆ ಹೋಗೋದಾಗಿರ್ಬೋದು ಅಥವಾ ಅಡ್ಮಿಟ್ ಆಗೋದು, ಆ ಡೆಲಿವರಿ ಪ್ರೋಸೆಸ್ಸು ತುಂಬ ಮಿಸ್ ಮಾಡಿಕೊಂಡೆ ಸಿರಿನ. ಸೊ ನಾನಿವಾಗ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದರೆ ಕೂಡ ಒಂಥರ ಎಮೋಷ್ನಲ್ ಅನ್ನಿಸ್ತಿದೆ. ಸೊ ಆ ಟೈಮಲ್ಲಿ ನನ್ನ ಅಣ್ಣನ ವೈಫು ಸಿರಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ನಿಮಿಷ. ಸೊ ಸಿರಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೇಗೆ ಅಂದರೆ ESI ಹಾಸ್ಪಿಟಲಲ್ಲಿ ನಾನು ಅದೊಂದು ಹೇಳೋದು ಮರ್ತೋಗಿದ್ದೆ.
ಸೊ ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ 1 ವಾರ ಇಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಸಂಡೇ ಡೆಲಿವರಿ ಆದರೆ ಅವ್ರು ನೆಕ್ಸ್ಟ್ ಸಂಡೇನೇ ಕಳಿಸೋದು. 1 ವಾರ ಏನೇ ಕಾರಣಕ್ಕೂ ಅವ್ರ ಮನೆಗೆ ಕಳಿಸಲ್ಲ. ಆ ಥರನೇ ಅಲ್ಲಿರೋದು ರೂಲ್ಸ್. ಅವ್ರು ಡಿಸ್ಚಾರ್ಜ್ ಮಾಡಿದಾಗಲೇ ಆಗಬೇಕು. ಇನ್ ಕೇಸ್ ನಾಳೆ ಡಿಸ್ಚಾರ್ಜ್ ಇದೆ ಅಂತ ಹೇಳಿದ್ರೆ ನಾವು ಇವತ್ತು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರನೇ ಇರೋದಲ್ಲಿ ಎಲ್ಲ ಫೈನ್, ಎಲ್ಲ ಕರೆಕ್ಟ್ ಇದ್ದರೂ ಕೂಡ 1 ಡೇ ಡಿಲೇ ಆದರೆ ನಾವು ಬರೋದಕ್ಕಾಗಲ್ಲ. ಆ ಥರ ಇತ್ತು. ಬಟ್ ನನ್ನ ಅಣ್ಣನ ವೈಫು ಸಿರಿನಾ 1 ವಾರ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ಅವಳು ಯಾವುದೇ ಥರ ಹಠ ಮಾಡಿಲ್ಲ, ಆರಾಮಾಗಿದ್ಲು. ಸೊ ಅದೊಂದು ನನಗೆ ತುಂಬ ಖುಷಿ ಆಯಿತು. ಅವರೇ ಸ್ನಾನ ಮಾಡಿಸೋರು, ಅವರೇ ಊಟ ಮಾಡಿಸೋದು, ಮಲಗಿಸೋದು, ಜೊತೆಲೇ ಇಟ್ಕೊಳ್ಳೋದು, ಆಟ ಆಡಿಸೋದು. ಸೊ ನಿಜವಾಗ್ಲೂ ನಾನು ಈ ಒಂದು ವಿಡಿಯೋ ಮೂಲಕ ಅವ್ರಿಗೆ ಮನಸ್ಸಿಂದ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಇನ್ಸಿಡೆನ್ಸ್ನ ನನ್ನ ಲೈಫ್ ಎಂಡ್ ಇರೋವರೆಗೂ ನಾನು ಯಾವತ್ತೂ ಮರೆಯಲ್ಲ. ಬಿಕಾಸ್ ಆ ಟೈಮಲ್ಲಿ ಆದವ್ರನ್ನ ಯಾವತ್ತೂ ಮರಿಬಾರ್ದು ಅಂತಾರಲ್ಲ, ಆ ಥರ. ಸೊ ಆ ಟೈಮಲ್ಲಿ ಸಿರಿನಾ ಅಷ್ಟು ಚೆನ್ನಾಗಿ ಒಂದು ಸ್ವಂತ ಮಗಳ ಥರ ನೋಡ್ಕೊಂಡಿದ್ದಾರೆ. ಅದೊಂದಕ್ಕೆ ನಾನು ತುಂಬ ಹ್ಯಾಪಿ ಫೀಲ್ ಮಾಡ್ತೀನಿ. ಹಾಗೆ ಐ ಆಮ್ ವೆರಿ ಥ್ಯಾಂಕ್ಸ್ಫುಲ್. ನಾನು ಡೆಲಿವರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಇನ್ನೊಂದು ವೀಕ್ ಇದ್ದಂಗ್ಲೇ ಅವಳಿಗೆ ಮೀಶೋಯಿಂದ ಕೆಲವೊಂದು ಆಟ ಸಾಮಾನೆಲ್ಲ ಬುಕ್ ಮಾಡಿದ್ದೆ. ಬಿಕಾಸ್ ಹೊಸ ಆಟ ಸಾಮಾನು ಕೊಟ್ಟರೆ ಸೊ ಶಿ ವಿಲ್ ಎಂಗೇಜ್ ಅಂತ ಹೇಳಿ. ಸೊ ಆ ಆಟ ಸಾಮಾನು ಕೂಡ ಬುಕ್ ಮಾಡಿದ್ದೆ ಅವಳಿಗೆ. ಸೊ ಹೇಗೋ ನಮ್ಮ ಮನೆ ಕೆಳಗಡೆ ಮನೆಯಲ್ಲಿ 2 ಮಕ್ಕಳಿದ್ದಾರೆ, ಹರ್ಷಿತಾ, ಗಜ್ಜು ಅಂತ. ಸೊ ಅವರು ಕೂಡ ಅವಳನ್ನು ತುಂಬ ಎಂಗೇಜ್ ಮಾಡಿದ್ರು. ಕೆಳಗಡೆ ಮನೆ ಅಕ್ಕ ಇದ್ದಾರೆ, ನೇತ್ರಕ್ಕ ಅಂತ. ಅವ್ರು ಕೂಡ ಅಂದರೆ ನಾನು ಡೆಲಿವರಿಗೆ ಹೋಗಿದ್ದೀನಿ ಅನ್ನೋ ಕಾರಣಕ್ಕೆ ಸೊ ಇವರೆಲ್ಲ ಹೇಗೆ ನೋಡಿಕೊಂಡ್ರು ಅಂದರೆ ಒಂಥರ ಗುಡ್ ಬಾಂಡ್ ಇಟ್ಕೊಂಡು ಅವಳನ್ನು ಸಿರಿನ ಒಂದು ಸ್ವಲ್ಪನೂ ಆಳಿಸ್ದೆ, ಬೋರಿಂಗ್ ಆಗಕ್ಕೆ ಬಿಡದೆ. ಸೊ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡು ಇನ್ನೊಂದು, ನಾನು ಹಾಸ್ಪಿಟಲಲ್ಲಿದ್ದಾಗ ನನ್ನ ಹಸ್ಬೆಂಡು ಮತ್ತು ಅಮ್ಮ ಇಬ್ಬರು ಅಲ್ಲೇ ಇದ್ರಲ್ವ. ಸೊ 1 ಡೇ ಹಸ್ಬೆಂಡ್ಗೇನೋ ಕೆಲಸ ಇತ್ತು. ಸೊ ಅವರು ಹೋಗಬೇಕಾಗಿತ್ತು. ಸೊ ಅವರು ವರ್ಕ್ ಹೋಗಬೇಕಾಗಿದೆ. ಅಮ್ಮನೂ ಕೂಡ ಮನೆಗೆ ಬಂದು ಅದೆಲ್ಲ ಊಟ ತೊಗೊಂಡು ಬರಬೇಕಿತ್ತು. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಬರಬೇಕಾಗಿತ್ತಲ್ವ. ಸೊ ಅಮ್ಮನೂ ಮನೆಗೆ ಬರಬೇಕಾಗಿತ್ತು. ಸೊ 3 ಡೇಸ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಅವರು ಕೂಡ ಫ್ರೆಶ್ ಅಪ್ ಆಗಬೇಕಲ್ವ. ಹಾಗಾಗಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಬಟ್ ಅಲ್ಲಿ ನನ್ನ ಜೊತೆ ಯಾರೂ ಇಲ್ಲ. ಸೊ ನನಗೆ ಒಬ್ಬಳೇ ಇರೋದಕ್ಕೆ ಕಷ್ಟ ಆಗುತ್ತೆ. ಅದು ನಾರ್ಮಲ್ ಡೆಲಿವರಿನೇ ಆಗಿದ್ರು, ಸಿ ಸೆಕ್ಷನ್ನೇ ಆಗಿದ್ರು ಕೂಡ ಒಬ್ಬರು ಸಪೋರ್ಟ್ ಬೇಕೇ ಬೇಕು ಅಲ್ವಾ. ಹಾಗಾಗಿ ಸೊ ಆ ಟೈಮಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಸೌಮ್ಯಂಗೆ ಹೇಳಿದೆ. ಬಟ್ ಅವರು ಚಿಕ್ಕ ಮಗು ಇದೆ ಪಾಪ, ಹೇಳಿದ್ಲು ಆದರೆ ಹೇಳು ಬರ್ತೀನಿ ಅಂತ. ಬಟ್ ಚಿಕ್ಕ ಮಗು ಇರೋದ್ರಿಂದ ಅವ್ಳಿಗೂ ಬರೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡು ನನ್ನ ಬೆಸ್ಟ್ ಫ್ರೆಂಡ್ ಕವಿತಾಗೆ ಹೇಳಿದೆ. ಅವಳು ನಿಜ ಹೇಳಬೇಕಂದ್ರೆ ನನ್ನ ಡೆಲಿವರಿ ಟೈಮ್ ಅಡ್ಜಸ್ಟ್ ಮಾಡಿಕೊಂಡೆ. ಅವಳು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆ್ಯಕ್ಚುಲಿ. ಪ್ರೆಸೆಂಟ್ ಶಿ ಈಸ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಸ್ಕೂಲ್. ಬಟ್ ಆ ಟೈಮಲ್ಲಿ ದಸರಾ ಹಾಲಿಡೇಸ್, ಅದಕ್ಕೆ ನನ್ನ ಡೆಲಿವರಿಗೆ ಡೇಟು ಮ್ಯಾನೇಜ್ ಆಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಆವಾಗಲೇ ಬ್ಯಾಂಗ್ಳೂರು ಬಂದಿದ್ದು. ಅವಳಿರೋದು ಯಾದಗಿರಿಯಿಂದ ಬೆಂಗಳೂರು ಬಂದಿದ್ದು. ಸೊ ಬಂದು ನನ್ನ ಡೆಲಿವರಿ ಟೈಮಲ್ಲಿ ಬರ್ತೀನಿ ಅಂತ ಹೇಳಿದ್ಲು. ಬೇಡ, ಅಲ್ಲಿ ಬಂದು ಇನ್ನೇನು ಯೂಸ್ ಇಲ್ಲ, ಒಳಗಡೆ ಕೂಡ ಬಿಡಲ್ಲ ಅಂತ ಹೇಳಿದ್ದಕ್ಕೆ ಸೊ ಡೆಲಿವರಿ ಆಗಿ ನೆಕ್ಸ್ಟ್ ಡೇ ನನಗೆ ಬರಬೇಕಾಗಿತ್ತು. ಸೊ ಹಾಗಾಗಿ ನಾನು ಕರೆದೆ ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆನೇ ನನ್ನ ಜೊತೆಗೆ ಬಂದು ಇದ್ದು. ಅವ್ಳಿಗೇನು ಗೊತ್ತಿಲ್ಲ, ಬಿಕಾಸ್ ಶಿ ಈಸ್ ನಾಟ್ ಮ್ಯಾರಿಡ್. ಸೊ ಅವಳಿಗೆ ಮಗುನ ಹೇಗೆ ಇಟ್ಕೊಳ್ಳೋದು ಅಂತ ಕೂಡ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಟ್ ಅವಳಿಗೆಲ್ಲ ಒಂಥರ ಭಯ. ಆದರೂ ಕೂಡ ನನ್ನ ಜೊತೆಗಿದ್ದು ಹೋಲ್ ಅಮ್ಮ ಬರೋವರೆಗೂ ಸಂಜೆ 4 ಗಂಟೆ 4:15 ತನಕನೂ ನನ್ನ ಜೊತೆಲೇ ಇದ್ದು ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ನನ್ನ ಜೊತೆ ಅವತ್ತೊಂಥರ ಸ್ಟ್ರೆಂತ್ ಆಗಿದ್ದು ಕವಿತಾ. ಸೊ ಅವಳಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಸಿಗೋವಂಥ ಫ್ರೆಂಡ್ಸು ಅದೇ ಥರನೇ ಇದೆ. ಅಂದರೆ ಸುಮ್ಮನೆ ಯಾರೋ ಬರ್ತಾರೆ ಹೋಗ್ತಾರೆ ಅಂತ ಫ್ರೆಂಡ್ ಅಲ್ಲ, ಕಷ್ಟ ಸುಖ ಎರಡರಲ್ಲೂ ಒಂದೇ ಥರ ಇರುವಂಥ ಫ್ರೆಂಡ್ಸು. ಸೊ ಈ ವಿಡಿಯೋ ಮೂಲಕ ಅವ್ಳಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಸೌಮ್ಯ ಅಂತ ಹೇಳಿದೆ ಅಲ್ವಾ, ಅವಳ ಡೆಲಿವರಿ ಕೂಡ ಅದೇ ಡೇನೇ, ನನ್ನ ಡೆಲಿವರಿ ಕೂಡ ಅದೇ ಡೇನೇ ಅನ್ನೋ ಥರ. ಸೊ ಇಬ್ಬರದು ಒಂದೇ ಡೇ. ಸೊ ಅಲ್ಲೂ ಕೂಡ ಬೆಸ್ಟ್ ಫ್ರೆಂಡ್ಸು ಪ್ರೂವ್ ಆದ್ವಿ ಅನ್ನೋ ಥರ ಅನಿಸುತ್ತೆ. ಸೊ ಬಟ್ ಏನು ಒಂದು ಬೇಜಾರು ಅಂದರೆ ಅವ್ರ ಮಗನ ಬರ್ಡೇಗೆ ನಾನು ಹೋಗೋಕ್ಕಾಗಲ್ಲ, ನನ್ನ ಮಗಳ ಬರ್ಡೇಗೆ ಅವಳು ಬರೋಕ್ಕಾಗಲ್ಲ, ಅದೊಂದು ಬೇಜಾರು ಅಷ್ಟೇ. ಅದು ಬಿಟ್ಟರೆ ಅಲ್ಲೂ ಕೂಡ ಒಂಥರ ಬೆಸ್ಟ್ ಫ್ರೆಂಡ್ಸು ಒಂದೇ ಡೇ ಡೆಲಿವರಿ ಅಂತ ಕೂಡ ಖುಷಿ ಆಯಿತು. ಎಲ್ರಿಗೂ ಈ ವಿಡಿಯೋ ಮೂಲಕ ನನಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಆ ಒಂದು ಕಷ್ಟದ ಟೈಮಲ್ಲಿ ನಮ್ಮ ಜೊತೆಗಿರ್ತಾರಲ್ವ, ಅದು ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ.